ಪುರಾತನ ಕಾಲದಿಂದ ಹನುಮ ಜಯಂತಿಯ ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 17 ವರ್ಷಗಳಿಂದ ಈ ಒಂದು ಹನುಮ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಈ ಬಾರಿ ಹೂವಿನ ಅಲಂಕಾರ ಇರ್ತದೆ. ಮತ್ತು ನವೀಕರಣಗೊಂಡ ಈ ದೇವಾಲಯದ ಆವರಣದಲ್ಲಿ ಹೊಸದಾದಂಥ ಈ ದೇವಾಲಯದ ಆವರಣದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ನಡೆಸೋದಕ್ಕೆ ಭಗವಂತ ಪ್ರೇರಣೆ ಆಗಿರ್ತದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ದಿನಾಂಕ 22, 22 ಮತ್ತು 23, 24 ಅದು 3 ದಿನಗಳ ಕಾರ್ಯಕ್ರಮ ನಡೀತದೆ. 3 ದಿನಗಳ ಕಾರ್ಯಕ್ರಮದಲ್ಲಿ 2 ದಿನ ಹೋಮಾದಿ ಕಾರ್ಯಕ್ರಮ ನಡೀತದೆ. 3ನೇ ದಿನ ಅಂದರೆ 24ನೇ ತಾರೀಕು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಈ ಆನೆ ಅಂಬಾರಿ ಉತ್ಸವದ ಚಾಲನೆಯನ್ನು ಮಾಡೋದಕ್ಕೆ ಅವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಣ್ಣವರು ಆಗಮಿಸ್ತಾ ಇದ್ದಾರೆ ಮತ್ತು ಪರಮಪೂಜ್ಯ ಸ್ವಾಮೀಜಿಗಳ ಅಂತ ಆಶೀರ್ವಚನವಿರ್ತದೆ. ಗಣ್ಯಾತಿಥಿಗಳು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನ್ನದಾಸೋಹದ ಒಂದು ಇದನ್ನು ವೈ ಪ್ರಕಾಶ್ ಅವರು MLA ಅವರು ಹೊಸೂರು ಇವರು ಅದನ್ನು ವಹಿಸ್ಕೊಂಡಿರ್ತಾರೆ. ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯೋದ್ರಿಂದ ತಾವೆಲ್ಲರೂ ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ಬರಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತಿದ್ದೆ ಭಕ್ತಮಾತೆಯಲ್ಲಿ. ಈ ಆನೇಕಲ್ ತಾಲೂಕು ಸಂಪಮಂಗಲ ಗ್ರಾಮದ ಕುಗ್ರಾಮದಲ್ಲಿ ಗಡಿ ಭಾಗದಲ್ಲಿ ಇರೋ ಈ ಗ್ರಾಮದಲ್ಲಿ ಸುಮಾರು ವಿಶೇಷವಾದಂಥ ಈ ಪುರಾತನ ದೇವಸ್ಥಾನದಲ್ಲಿ ಹಲವಾರು ವಿಶೇಷತೆಗಳಿದೆ. ಈ ವಿಶೇಷತೆಯನ್ನ ಹೊಂದಿರತಕ್ಕಂಥ ಈ ಸಣ್ಣ ಗ್ರಾಮದಲ್ಲಿ ದೊಡ್ಡ ಕಾರ್ಯಕ್ರಮ ಒಂದು ನಡೆಸೋದಕ್ಕೆ ಭಗವಂತನ ಪ್ರೇರಣೆಯಾಗಿದ್ದು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆ ಪಡಿಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ತಿದ್ದೆ ಭಕ್ತಮಾತೆ. 3 ದಿನಗಳ ಕಾಲ ನಿತ್ಯ ಅನ್ನದಾಸೋಹ ಇರ್ತದೆ. ಎಲ್ಲರೂ ಸಹ ಬಂದು ಈ ಒಂದು ಅನ್ನದಾಸೋಹವನ್ನು ಸ್ವೀಕಾರ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ತಮ್ಮಲ್ಲಿ ಕೋರಿಕೊಳ್ತೇವೆ ಭಕ್ತಮಾತೆ. ಚಲನಚಿತ್ರ ನಟರು ಉಪಾಧ್ಯಕ್ಷ ಫಿಲಂ ತೆಗೆದಿರ್ತಕ್ಕಂಥ ಚಿಕ್ಕಣ್ಣನವರು ಅವರು ಸಹ ಈ ಸಾರಿ ನಮ್ಮ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವರಿಗೂ ಭಗವಂತ ಮುಂದೆ ಇನ್ನೂ ಒಳ್ಳೆಯ ಚಲನಚಿತ್ರಗಳನ್ನು ನಟಿಸಲಿ ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳಿಗೆ ಅವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮಾರುತಿ ಸೇವಾ ಸಮಿತಿ ಮತ್ತು ಸುತ್ತಮುತ್ತ ಗ್ರಾಮಸ್ಥರ ಸಹಕಾರದಿಂದ ಮತ್ತು ಈ ಬಾರಿಯೂ ತುಂಬ ವಿಜೃಂಭಣೆಯಿಂದ ಹನುಮ ಜಯಂತಿ ಉತ್ಸವ ಪ್ರಾರಂಭವಾಗಿದೆ. ಮತ್ತು ಈ ಕಾರ್ಯಕ್ರಮಕ್ಕೆ ತುಂಬ ಗಣ್ಯರು ಆಗಮಿಸಿದ್ದಾರೆ. ಮತ್ತು ಆನೇಕಲ್ನಿಂದ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದು ಹೋಗೋದಕ್ಕೆ ಸಾರ್ವಜನಿಕರು ಎಲ್ಲರೂ ಹನುಮ ಜಯಂತಿಗೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬೋದು. ಮಂದೂರು ಪಂಚಾಯತಿ ಸೇರಿದ ಸಬ್ಮಾಳ ಗ್ರಾಮದಲ್ಲಿ ಸುಮಾರು 22 ವರ್ಷದಲ್ಲಿ ಹನುಮ ಜಯಂತಿ ಅಂತಕ್ಕಂಥ ನಮ್ಮೂರು ಹಿರಿಯರಾದಂತಹ ಒಂದು ಲಿಂಗೇಶಪ್ಪ ಅಂತ ಒಬ್ಬರಿದ್ದರು. ಅವರು ಎತ್ತಿನ ಗಾಡಿಯಲ್ಲಿ ಪ್ರಥಮ ಸ್ಟಾರ್ಟ್ ಮಾಡೋದು ನಾವೆಲ್ಲ ಚಿಕ್ಕವರಿದ್ದಾಗ ಅವರು ಇಲ್ಲಿ ಹನುಮ ಜಯಂತಿ ಅಂತ ಚಿಕ್ಕ ಒಂದು ಕುಂಟೆ ಇತ್ತು. ಕುಂಟೆ ಭಾಗದಲ್ಲಿ ಒಂದು ದೇವಸ್ಥಾನ ಚಿಕ್ಕದಾಗಿ ದೇವಸ್ಥಾನವಾಗಿತ್ತು. ಪುರಾತನ ಕಾಲದಿಂದ ನಡ್ಕೊಳ್ತಿದ್ದು ಹನುಮ ಜಯಂತಿ ಅಂತ ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಟಾರ್ಟ್ ಮಾಡಿದ್ದನ್ನು ಅವಾಗ ನಮಗೇನು ಭಗವಂತ ಬಂದಿ ಕೊಟ್ಟು ಹಂತವಾಗಿ ಪ್ರಥಮ ವರ್ಷ ನಾವು ಹನುಮ ಜಯಂತಿ ಸ್ಟಾರ್ಟ್ ಮಾಡಿದಾಗ ಏನಾಯ್ತಪ್ಪ ಅಂದರೆ ಆವಾಗೂ ಸುಮಾರು ಇಲ್ಲ ಅಂದರೆ ಚಿಕ್ಕ ಬಾಲ್ಯದಲ್ಲಿ ಈ ಕುಂಟೆಗೆಡ್ಡೆಯಲ್ಲಿ ಅನ್ನದಾನ ಸೋಹ ಒಂದು 200-300 kg ಅಕ್ಕಿನ ನಾವು ಸ್ಟಾರ್ಟ್ ಮಾಡಿದ್ವಿ. ಭಗವಂತಂಗ ಬಸವೇಶ್ವರ ಸೋಮೇಶ್ವರ ಸ್ವಾಮಿಗೆ ಮತ್ತು ಆಂಜನೇಯ ಸ್ವಾಮಿಗೆ 2 ದೇವಸ್ಥಾನಕ್ಕೂ ನಾವು ಹೂವಿನ ಅಲಂಕಾರದೊಂದಿಗೆ ಪ್ರಥಮ ಸ್ಟಾರ್ಟ್ ಮಾಡಿದ್ರು. ಈ ವರ್ಷ ನಮ್ಮ ಒಂದು 5 ವರ್ಷ ಆದಮೇಲೆ ನಮ್ಮ ಅಧ್ಯಕ್ಷ ಒಂದು ಟೆಸ್ಟ್ ಮಾಡಿಕೊಂಡ್ರೆ ಅಧ್ಯಕ್ಷರಾದಂಥ ವೀರಭದ್ರಾಚಾರಿ ಈ ಪಂಚಮುಖಿ ದೇವಸ್ಥಾನ ನಾವು ಕಟ್ಟಲೇಬೇಕು ಅಂತ ಅವರು ನಿತ್ಯ ಗಳಿಗೆಯಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು. ಆಗ ಪಂಚಮುಖಿನ ಸ್ಟಾರ್ಟ್ ಮಾಡಿದಾಗ ದೊಡ್ಡದಾಗಿ ವಿಜೃಂಭಣೆಯಿಂದ ಸತತವಾಗಿ ಎಲ್ಲ ಭಕ್ತಾದಿಗಳಿಂದ ಹೆಚ್ಚಿನ ಸಂಖ್ಯೆಯಿಂದ ಭಾಗವಹಿಸಿ ಈ ದೇವಸ್ಥಾನನ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಹಳೆಯ ದೇವಸ್ಥಾನ ಶಿಥಿಲಗೊಳಿಸಿ ಹೊಸ ದೇವಸ್ಥಾನ ಹೋದ ಸಾರಿ ನಾವು ಕೊರೋನಾ ಬಂದ ಟೈಮಲ್ಲಿ 2-3 ಬಾರಿ ದೇವಸ್ಥಾನ ಫಂಕ್ಷನ್ ನಿಲ್ಲಿಸಿದ್ರಿ. ದೇವಸ್ಥಾನ ಆಯಿತು. ಈಗ ಒಂದು 3 ವರ್ಷದಿಂದ ಹನುಮ ಜಯಂತಿ ನಿಲ್ಲಿಸ್ಬಿಟ್ಟು 4 ದೇವಸ್ಥಾನ ಸ್ಟಾರ್ಟ್ ಮಾಡಿದ್ವಿ. ಈ ವರ್ಷವೂ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ನಮ್ಮ ಒಂದು ಟ್ರಸ್ಟಿನ ಒಂದು ಭಾಗದಲ್ಲಿ ಎಲ್ಲ ಇಟ್ಕೊಂಡು ವಿಜೃಂಭಣೆಯಿಂದ ಮಾಡಬೇಕಂತ ಗಣ್ಯ ವ್ಯಕ್ತಿಗಳೆಲ್ಲ ಆಗಮಿಸ್ತಿದ್ದಾರೆ. 3 ದಿವಸ ಕಾರ್ಯಕ್ರಮ ಇರುತ್ತೆ. ಈ 3 ದಿವಸ ಕಾರ್ಯಕ್ರಮದಲ್ಲಿ ಸತ್ವವಾಗಿ ಅನ್ನದಾನ ಸಹ ಇರುತ್ತೆ ಮತ್ತು ವಿಶೇಷವಾಗಿ ಬಸ್ಸಿನ ವ್ಯವಸ್ಥೆಯೂ ಮಾಡಿದ್ದೀರಿ. ಮತ್ತು ಎಲ್ಲ ಒಂದು ವ್ಯವಸ್ಥೆನ ಎಲ್ಲ ಮಾರ್ಗದರ್ಶನದಿಂದ ಚೆನ್ನಾಗಿ ಹನುಮ ಜಯಂತಿನ ವಿಜೃಂಭಣೆಯಿಂದ ಮಾಡಬೇಕಂತ ಏರ್ಪಡುತ್ತೆ. ಗಡಿ ಭಾಗವಾದ
ಸಬ್ಮಂಗಲ ಗ್ರಾಮದಲ್ಲಿ ಪುರಾತನ ಕಾಲದಿಂದ ಹನುಮ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಆದರೆ ಈ ಸಾರಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕೆಂದ್ಬಿಟ್ಟು ಎಲ್ಲ ಸ್ನೇಹಿತರು, ಎಲ್ಲ ಭಕ್ತಾದಿಗಳು ಸೇರಿ ಮಾಡ್ತಾ ಇದ್ದೀರಿ. ಇದಕ್ಕೆ ನಮ್ಮ ಗಣ್ಯಾತಿ ಗಣ್ಯರ ಸಹಕಾರವೂ ಇದೆ. ಹಾಗೆ ನಮ್ಮ ಹೊಸೂರು ತಾಲೂಕು ವೈ ಪ್ರಕಾಶ್ MLA ಅವರವರು ಅನ್ನದಾಸೋಹನ ಅವರೇ ವಹಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಭಕ್ತರು ಬಂದು ಈ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಸಕಾಲಕ್ಕೆ ಬಂದು ಎಲ್ಲರೂ ಭಾಗವಹಿಸಬೇಕಂತ ಭಕ್ತ ಮಹಾಶಯರಲ್ಲಿ ಕೇಳ್ಕೊತಾ ಇದ್ದೀವಿ. ಸುಮಾರು 17-18 ವರ್ಷಗಳಿಂದ ಸತತವಾಗಿ ಆನೆ ಅಂಬಾರಿ ಉತ್ಸವ ಹಾಗೂ ಲಕ್ಷದೀಪೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಊರಿನ ಭಕ್ತ ಮಹಾಶಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಈ ಸರ್ತಿಯೂ ಸಹ ಭಾಳ ವಿಜೃಂಭಣೆಯಿಂದ ನಡೆಸಬೇಕಂತೇಳಿ ತೀರ್ಮಾನವನ್ನು ಮಾಡಿ ಭಾಳ ವೈಭವದಿಂದ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ದಿನ ಎಲ್ಲ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವತ್ ಪ್ರೇರಣೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇವೆ. ಹಾಗೆ 23/12/2023 ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಹೋಮ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ಅದಾದ ನಂತರ ಕೋಲಾಟ ಮತ್ತು 22 ಕೊತ್ತಜಿಗೂರು ಹೊಸೂರು ತಾಲೂಕಿನಿಂದ ಉಮಾಮಹೇಶ್ವರಿ ತಂಡದವರಿಂದ ಕೋಲಾಟ ಸಹ ಇರುತ್ತೆ. ಅದೇ ರೀತಿಯಾಗಿ ರಾಧಾಕೃಷ್ಣ ಕೋಲಾಟ ತಂಡ ಮತ್ತು ಸೀತಾರಾಮ ಕಲ್ಯಾಣೋತ್ಸವ ಬಹಳ ವಿಜೃಂಭಣೆಯಾದಂಥ ಒಂದು ಕಾರ್ಯಕ್ರಮ ಅಂದರೆ ಸೀತಾರಾಮ ಕಲ್ಯಾಣೋತ್ಸವ. ಎಲ್ಲಿಯೂ ಸಹ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಲ್ಲ. ಸೀತಾರಾಮ ಕಲ್ಯಾಣೋತ್ಸವ ನಡೆಯುವಂಥದ್ದಂದರೆ ಈ ಒಂದು ಬರೀ ಶ್ರೀ ವೀರಾಂಜನ ದೇವಸ್ಥಾನದಲ್ಲಿ ಜಾಸ್ತಿ ಸೀತಾರಾಮ ಕಲ್ಯಾಣೋತ್ಸವವನ್ನು ನಡೆಸ್ತಾ ಇದ್ದಾರೆ. ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ಸೀತಾರಾಮ ಕಲ್ಯಾಣೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಬೆಳಗ್ಗೆ 12:30ಕ್ಕೆ 74/12/2023 ಭಾನುವಾರದಂದು ಪರಮಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಜಂಗಮಮಠ ನಾಗಸಂದ್ರ, ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಕುಂಬ್ಳಾಪುರ ಹಾಗೂ ಲಕ್ಷ್ಮೀನಾರಾಯಣಾಚಾರ್ಯರು ಆಧ್ಯಾತ್ಮಿಕ ಚಿಂತಕರು ಕರಕಲಘಟ್ಟ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ದಿನಾಂಕ 24/2/23 ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣವರಿಂದ ಆನೆ ಅಂಬಾರಿ ಉತ್ಸವವನ್ನು ಸಹ ಏರ್ಪಡಿಸಿದ್ದೇವೆ. ಹಾಗೂ ವಿಶೇಷ ಆನುಹದ್ದರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಭಕ್ತ ಮಹಾಶಯರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿ ವರ್ಷಕ್ಕಿಂತ ಬಹಳ ಅದ್ದೂರಿಯಾಗಿ ಜಾತ್ರೆಯನ್ನು ನಡೆಸ್ಕೊಡಬೇಕಾಗಿ ಅಂತ ನಾವೆಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತಾ ಆನೆ ಅಂಬಾರಿ ಉತ್ಸವಕ್ಕೆ ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ.